ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರೇಮ ಕಾವ್ಯ ಸೋಮವಾರದ ಸಂಚಿಕೆ ಏನಾಗ್ತಾ ಇದೆ ಅಂತ ನೋಡ್ಕೊಂಬರೋಣ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮಗೆ ಫಸ್ಟ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು ಫ್ರೆಂಡ್ಸ್. ಈ ಒಂದು ಎಪಿಸೋಡ್ನಲ್ಲಿ ಕಲ್ಯಾಣಿಯವರು ಸ್ನೇಹನ ಇಲ್ಲಿಂದ ಫಸ್ಟು ಕಳಿಸಿ ಅಂತ ಹೇಳ್ತಿರ್ತಾರೆ. ಆವಾಗ ಸ್ನೇಹ ಇದ್ದವಳು, ಅತ್ತೆ ಪ್ಲೀಸ್ ಅತ್ತೆ ನನ್ನನ್ನು ಒಂದೇ ಒಂದ್ಸಲಿ ಕ್ಷಮಿಸ್ಬಿಡಿ ಅತ್ತೆ, ನನ್ನಿಂದ ತಪ್ಪಾಗಿ ನಿಮಗೆ ಮನ್ಸಿಗೆ ಬೇಜಾರಾಗಿದೆ ಅಂತ ಗೊತ್ತು, ಆದರೆ ನಾನು ರಾಮ್ ಮೇಘ್ಲನ ಹುಚ್ಚು ಪ್ರೀತಿಗೋಸ್ಕರ ಹಂಗೆ ಮಾಡಿಬಿಟ್ಟೆ, ಇದರಲ್ಲಿ ಮೋಸ ಆಗಿದ್ದು, ವಂಚನೆ ಆಗಿದ್ದು, ಅನ್ಯಾಯ ಆಗಿದ್ದೆಲ್ಲ ನನಗೆ ಅತ್ತೆ, ನೀವು ಒಂದೇ ಒಂದ್ಸಲಿ ನನಗೆ ಚಾನ್ಸ್ ಕೊಡಿ ಅತ್ತೆ, ಕ್ಷಮಿಸ್ಬಿಟ್ಟು ನಾನೆಲ್ಲ ಅನುಸರಿಸ್ಕೊಂಡು ಹೋಗ್ತೀನತ್ತೆ, ಪ್ಲೀಸ್ ಅತ್ತೆ ನನ್ನನ್ನು ಕ್ಷಮಿಸಿ ಅತ್ತೆ ಒಂದೇ ಒಂದ್ಸಲಿ ಅಂತ ಕೇಳ್ಕೊತಾಳೆ. ಆವಾಗ ಮಹೇಶ್ವರಿ ಇದ್ದಳು, ಹೌದು ಅಕ್ಕ, ಕರೆಕ್ಟ್ ಅಕ್ಕ ಸ್ನೇಹ ಹೇಳ್ತಿರೋದು, ಒಂದೇ ಒಂದ್ಸಲಿ ಕ್ಷಮಿಸಿ ಅವಳಿಗೆ ಒಂದು ಅವಕಾಶ ಕೊಟ್ಟು ನೋಡ್ಬೋದು ಅಕ್ಕ ಅಂತ ಹೇಳ್ತಾಳೆ. ತದಾದ ನಂತರ ದಾಮಿನಿ ಕೂಡ ಹೇಳ್ತಾ ಇದ್ದಾಳೆ, ಹೌದು ಅಕ್ಕ, ಸ್ನೇಹ ಹೇಳೋ ಮಾತಲ್ಲಿ ಅರ್ಥ ಇದೆ ಅಂತ ಅನ್ನಿಸ್ತಾ ಇದೆ. ಸ್ನೇಹ ರಾಮ್ ಮೇಘ್ಲನ ಹುಚ್ಚು ಪ್ರೀತಿಯಿಂದ ಹಂಗೆ ಮಾಡಿಬಿಟ್ಟಿದ್ದಾಳೆ, ರಾಮ್ನ ಪ್ರೇಮ ಮೋಸದಿಂದ ಮದುವೆ ಆದ್ಲು ಅಂತ ನಾವು ಮನೆಯಿಂದ ಆಚೆ ಹಾಕಿದ್ದು ಆಯಿತು. ಪ್ರೇಮ ಮಾಡಿದ ತಪ್ಪು ಅಂತ ಪ್ರೇಮನ್ನ ಮನೆಯಿಂದ ಆಚೆ ಹಾಕಿದ್ಮೇಲೆ ಸ್ನೇಹ ತನ್ನ ಪ್ರೀತಿ ಸಿಗಲಿಲ್ಲ ಅಂತ ರಾಮನ್ ಪ್ರೀತಿ ಸಿಗಲಿಲ್ಲ ಅಂತ ಹೇಳಿ ಈ ಹುಚ್ಚಾಟ ಆಡಿದ್ರಲ್ಲೂ ನ್ಯಾಯ ಇದೆ ಅಕ್ಕ. ನನಗೇನೋ ಈ ಸ್ನೇಹ ಪೂರ್ತಿ ಬದಲಾಗಿದ್ದಾಳೆ ಅಂತ ಅನಿಸ್ತಾ ಇದೆ ಅಕ್ಕ, ಒಂದು ಕೊನೆಯ ಅವಕಾಶ ಕೊಟ್ಟು ನೋಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಅನಿಸ್ತಾ ಇದೆ ಅಕ್ಕ ಅಂತ ಹೇಳ್ತಾಳೆ. ಆವಾಗ ಕಲ್ಯಾಣಿ ಹೇಳ್ತಿದ್ದಾಳೆ, ನೋಡು ದಾಮಿನಿ, ನಿನಗೆ ತುಂಬ ಒಳ್ಳೆ ಮನಸ್ಸಿದೆ, ಅದರಿಂದ ನೀನು ಎಲ್ಲರನ್ನೂ ಬೇಗ ನಂಬಿಡ್ತೀಯ ದಾಮಿನಿ, ಆದರೆ ನೀನು ಹೇಳೋದ್ರಲ್ಲೂ ಒಂದು ಅರ್ಥ ಇದೆ, ಆದರೆ ನೀನು ಹೇಳೋದ್ರಲ್ಲಿ ಅರ್ಥ ಇದೆ ಅಂತ ಹೇಳಿ ನಾನು ಸ್ನೇಹನ ಈ ಸಲ ಕ್ಷಮಿಸ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಆಗ ಸ್ನೇಹ ಇದ್ದಳು, ಥ್ಯಾಂಕ್ ಯು ಅತ್ತೆ, ಥ್ಯಾಂಕ್ ಯು ಸೋ ಮಚ್ ಅತ್ತೆ, ನನ್ನನ್ನು ನೀವು ಕ್ಷಮಿಸಿದಿರಲ್ಲ, ಇನ್ಮೇಲೆ ನೋಡಿ ನಾನು ನಿಮ್ಗೆ ಯಾವ ಮೋಸನೂ ಮಾಡಲ್ಲ, ಏನೂ ಮಾಡಲ್ಲ, ನೀವು ಹೇಳ್ದಂಗೆ ಕೇಳ್ಕೊಂಡು ಈ ಮನೆಯಲ್ಲಿ ನೆಮ್ಮದಿಯಾಗಿ ಬಿದ್ದಿರ್ತೀನಿ, ನಿಮ್ಗೊಂದು ಸೇವೆ ಮಾಡೋಕ್ಕೆ ನನಗೆ ಅವಕಾಶ ಕೊಟ್ಟಿದ್ದೀರಲ್ಲ, ಥ್ಯಾಂಕ್ ಯು ಅತ್ತೆ ಅಂತ ಹೇಳ್ತಾಳೆ. ಆವಾಗ ದಾಮಿನಿ ಇದ್ದಳು, ನೋಡಮ್ಮ ಸ್ನೇಹ, ಅಕ್ಕ ನನ್ನ ಮೇಲೆ ನಂಬಿಕೆ ಇಟ್ಟು ಕ್ಷಮಿಸಿದ್ದಾರೆ, ಆ ನಂಬಿಕೆನ ನೀನು ಉಳಿಸ್ಕೊಬೇಕು ಅಂತ ಹೇಳ್ತಾಳೆ. ಆವಾಗ ಸರಿ ಅಂತ ಹೇಳಿ ಸ್ನೇಹ, ಸರಿ ನಿಜವಾಗ್ಲೂ ನಾನು ಯಾವತ್ತೂ ತಪ್ಪು ಮಾಡಲ್ಲ, ಇವ್ರ ನಂಬಿಕೆ ನಾನು ಉಳಿಸ್ಕೊತೀನಿ ಅಂತ ಕಲ್ಯಾಣಿ ಅವ್ರ ಕಾಲನ್ನ ಒತ್ತಕ್ಕೆ ಶುರು ಮಾಡ್ತಾಳೆ. ಇಲ್ಲಿ ದಾಮಿನಿ ಮನಸ್ಸಲ್ಲಿ ಅನ್ಕೊತಾ ಇದ್ದಾಳೆ, ನೋಡು ಪ್ರೇಮ, ನಾನು ನಿನ್ನ ಹತ್ರ ಸಿಕ್ಕಾಕೊಂಡ್ಬಿಟ್ಟೆ ಅಂತ ಏನೋ ದೊಡ್ಡ ಯುದ್ಧನೇ ಗೆದ್ದಂಗೆ ಆಡ್ತಾ ಇದೆಯಾ, ಈ ದಾಮಿನಿ ಕೊಡೋ ಸ್ಟ್ರೋಕ್ಗೆ ನೀನು ಬದುಕಿದ್ರೆ ಸಾಕು, ನರಳಿ ಸತ್ತೋಗ್ಬಿಡ್ತೀಯ ನೀನು ಅಂತ ಮನಸ್ಸಲ್ಲಿ ಅನ್ಕೊತಾ ಇದ್ದಾಳೆ. ಮತ್ತಿನ್ನೊಂದು ಕಡೆ ಕಾವ್ಯಂಗೆ ಹುಷಾರಿಲ್ಲ ಅಂತ ಹೇಳಿ ಮಹಾದೇವ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬರ್ತಾ ಇರ್ತಾನೆ. ಬರ್ತಿರ್ಬೇಕಾದ್ರೆ ಕಾವ್ಯಂಗೆ ಹೇಳ್ತಾ ಇದ್ದಾನೆ ಮಹಾದೇವ, ಅಲ್ಲ ಕಣವ, ನೀನು ಯಾವುದೋ ಒಂದು ದೊಡ್ಡ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಳ್ಳೋದು ಬಿಟ್ಟು ಇದು ಯಾವುದೋ ಬೇಡ ಅಂದು ಚಿಕ್ಕ ಆಸ್ಪತ್ರೆಗೆ ಹೋಗಿದ್ದೆ, ಚಿಕ್ಕ ಆಸ್ಪತ್ರೆಯಲ್ಲಿ ಚೆನ್ನಾಗಿ ನೋಡರೆ, ದೊಡ್ಡ ಆಸ್ಪತ್ರೆಗೆ ಹೋಗಿದ್ರೆ ಆಯ್ತಾಯಿತು ಅಂತ ಹೇಳ್ತಾರೆ. ಆ ಕಾವ್ಯ ಇದ್ದಳು, ಇಲ್ಲ ತಾತ, ಇವಾಗ ನನ್ನ ಪರಿಸ್ಥಿತಿ ಹಂಗಿದೆ, ನಾನು ಇನ್ನೂ ಕಾಲೇಜ್ಗೆ ಹೋಗ್ತಾ ಇರೋಳು, ನನ್ನ ಖರ್ಚು ಜಾಸ್ತಿ ಇದೆ, ಇನ್ನು ದೊಡ್ಡ ಆಸ್ಪತ್ರೆಗೆ ಹೋದ್ರೆ ಅಷ್ಟೆಲ್ಲ ದುಡ್ಡು ನನ್ನ ಕೈಲಿ ಖರ್ಚು ಮಾಡೋಕ್ಕಾಗಲ್ಲ ತಾತ ಅಂತ ಹೇಳ್ತಾಳೆ. ಆವಾಗ ಮಹಾದೇವ ಇದ್ದವನು, ಸರಿ ಕಣವ, ನಾನು ಕೊಡ್ತಾ ಇದ್ದೆ, ಈ ತಾತನ ಹತ್ರ ಏನು ದುಡ್ಡಿಲ್ಲ ಅನ್ಕೊಬಿಟ್ಟಿದ್ಯಾ ನೀನು, ನನ್ನ ಹತ್ರ ದುಡ್ಡಿತ್ತು, ನಾನು ಕೊಡ್ತಾ ಇದ್ದೆ ಕಣವ ಅಂತ ಹೇಳ್ತಾರೆ. ಆಗ ಕಾವ್ಯ ಇದ್ದಳು, ಏನು ಬೇಡ ತಾತ, ನೀವು ಉಳಿಸಿಕೊಳ್ಳಿ ಅಂತ ಹೇಳ್ತಾಳೆ. ಆಗ ಮಹಾದೇವ, ಇದಕ್ಕೇನು ಕಮ್ಮಿ ಇಲ್ಲ ಈ ಕಾಡು ರಾಕ್ಷಸಿ ಅಂತ ಗೊಣಗ್ತಿರ್ತಾನೆ. ಆ ಕಾವ್ಯ ಇದ್ದಳು, ತಾತ ನೀವೇನೋ ಗೊಣ್ಗುದ್ರಿ ಅಂತ ಹೇಳ್ತಾಳೆ. ಮಹಾದೇವ ಇದ್ದನು, ಏನಿಲ್ಲ ಕಣವ, ಅಂದಾಗೆ ಡಾಕ್ಟ್ರು ಹೇಳವ್ರೆ ನೀನು ಹೊಸಿ ದಿವಸ ರೆಸ್ಟಲ್ಲಿ ಇರಬೇಕು, ರೆಸ್ಟ್ ಮಾಡು ನೆಮ್ಮದಿಯಾಗಿ ಅಂತ ಹೇಳ್ತಾರೆ. ಆಗ ಕಾವ್ಯ ಇದ್ದಳು, ಎಲ್ಲಿ ತಾತ ನಾನು ರೆಸ್ಟ್ ಮಾಡಲಿ, ಈಗಿನ್ನ ರಿಸರ್ಚಿಗೆ ಜಾಯ್ನ್ ಆಗಿದ್ದೀನಿ, ಈಗಿನ್ನ ಪೇಪರ್ ರಿಸರ್ಚ್ ಮಾಡ್ತಾ ಇದ್ದೀನಿ, ಈಗ ನಾನು ರೆಸ್ಟ್ ತಗೊಳ್ತಾ ಕುತ್ಕೊಂಡ್ರೆ ನನ್ನ ಸಾಧನೆನ ನಾನು ಅಚೀವ್ ಮಾಡೋಕ್ಕಾಗಲ್ಲ ತಾತ, ಸ್ವಲ್ಪ ರಿಸ್ಕ್ ತೊಗೊಂಡು ನಾನು ಮಾಡಲೇಬೇಕಾಗತ್ತೆ ಅಂತ ಹೇಳ್ತಾಳೆ. ಆಗ ಮಹಾದೇವ ಇದ್ದನು, ಹಂಗಲ್ಲೇ ಕಣವ, ನೀನು ಬದುಕಿದ್ರೆ ತಾನೇ ನೀನು ಇದೆಲ್ಲ ರಿಸರ್ಚ್ ಮಾಡೋಕ್ಕಾಗೋದು, ನಿನಗೆ ಹುಷಾರಿಲ್ಲ ಅಂದರೆ ಹೆಂಗೆ ಮಾಡಿಯೇ, ಹೊಸಿ ರೆಸ್ಟ್ ತಗೊಂಡು ಓದವ, ಸರಿ ಆಟೋ ನಿಲ್ಸಪ್ಪ ಇಲ್ಲಿ ಅಂತ ಆಟೋದನ್ನ ನಿಲ್ಸಕ್ಕೆ ಹೋಗ್ತಿರ್ತಾರೆ. ಆ ಕಾವ್ಯ ಇದ್ದಳು, ತಾತ ಏನು ಬೇಡ ತಾತ, ನಾವು ನಡ್ಕೊಂಡೇ ಹೋಗೋಣ ತಾತ, ಇನ್ನೊಂದೇ ಕಿಲೋಮೀಟ್ರ್ ಇದೆಯಲ್ಲ, ನಡ್ಕೊಂಡು ಹೋಗ್ಬಿಡೋಣ ತಾತ ಅಂತ ಹೇಳ್ತಾಳೆ. ಆಗ ಮಹಾದೇವ ಇದ್ದನು, ಇಲ್ಲ ಕಣವ ಕಾವ್ಯ, ನೀನು ಸುಸ್ತಾಗ್ಬಿಟ್ಟಿದ್ಯಾ ಕಣವ, ನಿನ್ನ ಕೈಲಿ ನಡ್ಕೊಂಡು ಹೋಗೋಕ್ಕಾಗಲ್ಲ, ನಾನು ಆಟೋ ದುಡ್ಡು ಕೊಡ್ತೀನಿ ಸುಮ್ಮನಿರು ಅಂತ ಹೇಳ್ಬಿಟ್ಟು ಆಟೋ ಅಂತ ಕರಿತಿರ್ತಾನೆ. ಅಷ್ಟರಲ್ಲಿ ಕಾವ್ಯ ತಲೆ ಸುತ್ತು ಬಿದ್ದೋಗ್ತಾಳೆ. ಸಡನ್ನಾಗಿ ಇವನು ಹೋಗಿ ಇಟ್ಕೊತಾನೆ ಕಾವ್ಯನ, ಅವಳಿಗೆ ಸುಸ್ತಾಗಿ ತಲೆ ಸುತ್ತು ಬಿದ್ದುಬಿಡ್ತಾಳೆ. ಮತ್ತಿಲ್ಲಿ ರಾಮ್ ಮತ್ತು ಪ್ರೇಮ ಇಬ್ಬರು ಕ್ಲಿನಿಕಲ್ಲಿ ಕೂತಿರ್ತಾರೆ ಪೇಷಂಟ್ ನೋಡ್ತಾ. ಅಷ್ಟರಲ್ಲಿ ಅಲ್ಲಿಗೆ ಪಂಚಮಿ ಓಡ್ ಬಂದುಬಿಟ್ಟು ಹೇಳ್ತಾ ಇರ್ತಾಳೆ. ಅವಳು ಹೇಳೋದೇನು ರಾಮ್ಗೆ ಅರ್ಥ ಆಗ್ತಿರಲಿಲ್ಲ, ಏನು ಹೇಳ್ತಾ ಇದೆಯಾ ಪಂಚಮಿ ಅಂತ ಹೇಳ್ತಾಳೆ. ಆಗ ಅವಳು ಮತ್ತೆ ಎಕ್ಸ್ಪ್ಲೈನ್ ಮಾಡ್ತಾಳೆ. ಆಗ ರಾಮ್ ಹೇಳ್ತಾನೆ, ಓಹೋ ಸ್ನೇಹ ಬಂದಿದ್ದಾಳ ಮನೆಗೆ, ಬಂದು ದೊಡ್ಡಮ್ಮನ ಕಾಲು ಕಟ್ಕೊಂಡು ನಾಟಕ ಮಾಡ್ತಾ ಇದ್ದಾಳ, ಅಯ್ಯೋ ಎಂಥ ಕೆಲಸ ಆಯಿತು ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಪ್ರೇಮ ಇದ್ದಳು, ನಡಿ ಪಂಚಮಿ, ನಾನು ಈಗಲೇ ಬರ್ತೀನಿ ನಿನ್ನ ಜೊತೆ, ಅವಳನ್ನು ಸುಮ್ಮನೆ ಬಿಡೋದ ಅಂತ ಹೇಳಿ ಬರ್ತಿರ್ತಾಳೆ ಪಂಚಮಿ ಜೊತೆ. ಅಷ್ಟರಲ್ಲಿ ರಾಮ್ ತಡೀತಾನೆ, ಪ್ರೇಮ ಈಗ ಹೋಗ್ಬೇಡ, ಅಲ್ಲಿ ದೊಡ್ಡಮ್ಮನ ಪರಿಸ್ಥಿತಿ ಚೆನ್ನಾಗಿಲ್ಲ, ನೀನು ಈಗ ಹೋದ್ರೆ ಮತ್ತೆ ಅಲ್ಲಿ ಎಲ್ಲ ಹಾಳಾಗುತ್ತೆ, ದೊಡ್ಡಮ್ಮ ಮತ್ತೆ ಕೋಪ ಮಾಡ್ಕೊಂಡು ಅವ್ರ ಆರೋಗ್ಯ ಇನ್ನೂ ಹಾಳು ಮಾಡ್ಕೊತಾರೆ, ನೀನು ಹೋಗ್ಬೇಡ ಅಂತ ಹೇಳ್ತಾರೆ. ಆಗ ಪ್ರೇಮ ಇದ್ದಳು, ಸರಿ ಪಂಚಮಿ ನೀನು ಹೋಗು, ನನಗೇನು ಮಾಡಬೇಕು ಅಂತ ಗೊತ್ತು, ಇದಕ್ಕೆ ನೀನು ಹೋಗು ಅಂತ
ಅಂತ ಹೇಳಿ ಪಂಚಮಿನ ಕಳಿಸ್ಬಿಟ್ಟು ರಾಮ್ ಈಗ ನಾವು ಅವಳು ಮನೆಗೆ ಬಂದು ಸೇರ್ಕೊಂಡಿದ್ದಾಳೆ ಅಂತ ನಾವು ಸುಮ್ಮನೆ ಬಿಡೋಕ್ಕಾಗತ್ತಾ ರಾಮ್, ಏನೇನೋ ಅನಾಹುತ ಮಾಡಿಬಿಡ್ತಾಳೆ ಅಂತ ಹೇಳ್ತಾಳೆ. ಆಗ ರಾಮ್ ಇದ್ದನು ಸುಮ್ಮನೆ ಬಿಡೋಕ್ಕಾಗಲ್ಲ ಪ್ರೇಮ, ಆದರೆ ಈಗ ಸಿಚುವೇಶನ್ ಕರೆಕ್ಟಾಗಿಲ್ಲ, ನಮ್ಮ ಸಿಚುವೇಶನ್ ಹಂಗಿದೆ, ಏನು ಮಾಡೋದು ಅಂತ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಪ್ರೇಮ ನನಗೆ ಗೊತ್ತು ಏನು ಮಾಡಬೇಕು ಅಂತ, ಆ ಸ್ನೇಹಿನಿಗೆ ಅವ್ರದ್ದೇ ಆದಂಥ ಭಾಷೆಯಲ್ಲಿ ಹೆಂಗೆ ಉತ್ತರ ಕೊಡಬೇಕು ಅನ್ನೋದು ನನಗೆ ಗೊತ್ತು ರಾಮ್ ಅಂತ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಮತ್ತೆ ಪೇಷಂಟ್ ಬರ್ತಾರೆ. ರಾಮ್ ಪೇಷಂಟ್ ನೋಡೋದಕ್ಕೆ ಅಂತ ಹೇಳಿ ಕುತ್ಕೊಂತಾನೆ. ಅಷ್ಟರಲ್ಲಿ ಪ್ರೇಮ ಅಲ್ಲಿಂದ ಹೊರಟೇ ಬಿಡ್ತಾಳೆ ದಾಮಿನಿ ಮನೆ ಕಡೆ. ಇಲ್ಲಿ ಕಲ್ಯಾಣಿ ಮನೆ ಹತ್ರ ಬಂದು ಪ್ರೇಮ ಕಿರ್ಚಾಡ್ತಿದ್ದಾಳೆ, ಏಯ್ ಬಾರೆ ಇಲ್ಲಿ ಸ್ನೇಹ, ಆಚೆ ಬಾರೆ ಅಂತ ಕಿರ್ಚ್ತಿರ್ತಾಳೆ. ಅಲ್ಲಿಗೆ ಮಹೇಶ್ವರಿ ಬಂದು, ಏಯ್ ನಿನಗೆ ಮಾನ ಮರ್ಯಾದೆ ಇಲ್ವೇನೆ, ಎಸ್ಸಲಿನೇ ಹೇಳಬೇಕು ನಮ್ಮ ಮನೆ ಹತ್ರ ಬರಬೇಡ ಅಂತ, ಮಾನ ಮರ್ಯಾದೆ ಇಲ್ಲದೆ ಮತ್ತೆ ಬರ್ತೀಯಲ್ಲೇ ಅಂತ ಬೈತಿರ್ತಾಳೆ ಆಚೆ ಬಂದು. ಆಗ ಪ್ರೇಮ ಇದ್ದಳು, ಎಷ್ಟೊತ್ತು ಬೈಕೋ ಅಂತ್ಯ ಬೈಕೋ, ನಾನಿನ್ನು 1 ನಿಮಿಷ ಆದಮೇಲೆ ನಿನ್ನ ಕೈ ಸಿಗಲ್ಲ, ಬೇಗ ಬೈಕೋ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಕಿಟ್ಟಿ ಬಂದು, ಅಕ್ಕ ಇವಳನ್ನು ಫಸ್ಟ್ ಮನೆಯಿಂದ ಆಚೆ ತಳ್ಬೇಕಕ್ಕ ಅಂತ ಹೇಳ್ತಾಳೆ. ಆಗ ಪ್ರೇಮ ಇದ್ದಳು, ಏಯ್ ನನ್ನನ್ನು ತಳ್ಳಕ್ಕೆ ನೀನು ಯಾರೋ ಮುಚ್ಕೊಂಡು ನಿಂತ್ಕೊಳ್ಳೋ ನೀನಲ್ಲಿ ಅಂತ ಹೇಳಿ ಮನೆ ಒಳಗಡೆ ಎಂಟ್ರಿ ಕೊಟ್ಬಿಟ್ಟು, ಏಯ್ ಸ್ನೇಹ ಈ ಕರ್ಚೀಫ್ ನಿಂದೇ ತಾನೇ ಅಂತ ಹೇಳ್ತಾಳೆ. ಆಗ ಸ್ನೇಹ ಇದೊಳು ನಂದಲ್ಲ ಅಂತಾಳೆ. ಏಯ್ ನನಗೆ ಗೊತ್ತು ಕಡೆ ನಿಂದೆ, ಮುಚ್ಚೆ ಬಾಯಿ, ನಮ್ಮನೆ ಒಳಗೆ ಕಾಲಿಡಕ್ಕೆ ಎಷ್ಟೇ ಧೈರ್ಯ ನಿನಗೆ ಅಂತ ಹೇಳಿ ಒಂದು ಹೊಡಿತಾಳೆ ಕೆನ್ನೆ ಮೇಲೆ. ಆಗ ಅವಳು ಹಂಗೆ ನೋಡ್ತಿರ್ತಾಳೆ, ಎಷ್ಟೇ ಧೈರ್ಯ, ನಿನ್ನನ್ನು ಸುಮ್ಮನೆ ಬಿಡ್ತೀನೇನೆ, ನೀನೇ ನಮ್ಮ ಮನೆಗೆ ಸುಟ್ಟು ಬೀದಿ ಮಾಡಿದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೆ, ಈಗ ಈ ಮನೆಗೆ ಮತ್ತೆ ಬಂದು ಇಲಿ ಥರ ಸೇರ್ಕೊಂಡಿದ್ಯಾ ನೀನು, ನಿನಗೆ ಮಾನ ಮರ್ಯಾದೆ ಇಲ್ವೇನೆ, ನಿನಗೆ ಅಂತ ಮನೆ ಇಲ್ವೇನೆ, ನೀನು ನಮ್ಮ ಮನೆ ಹಾಳು ಮಾಡೋಕ್ಕೆ ಬಂದರೆ ನಾನು ನನ್ನ ಸಿಗತ್ ತೋರಣ ಕಟ್ಬಿಡ್ತೀನಿ, ನನಗೆ ಕಾಳಿ ರೂಪ ಆಗಿ ಹೆಂಗಿರಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ, ನಮ್ಮ ಮನೆ ಏನಾರು ಹಾಳು ಮಾಡೋಕ್ಕೆ ಬಂದ್ಯೋ ನಾನು ಮಾತ್ರ ನಿನ್ನನ್ನು ಸುಮ್ಮನೆ ಬಿಡಲ್ಲ ಕಣೆ ಅಂತ ಹೇಳಿ ಕೆನ್ನೆ ಮೇಲೆ ಚಟಾರ್ ಅಂತ ಹೊಡಿತಾನೆ ಇರ್ತಾಳೆ ಸ್ನೇಹಿಂಗೆ. ಅದನ್ನು ನೋಡಿ ದಾಮಿನಿ ಕೋಪ ಬರ್ತಾ ಇರುತ್ತೆ, ಆದರೂ ಕೂಡ ಅವಳು ಕೋಪ ತಡ್ಕೊಂಡು ಸುಮ್ಮನೆ ನಿಂತಿರ್ತಾಳೆ. ಆವಾಗ ಕಲ್ಯಾಣಿ ಇದ್ದಳು, ಸಾಕು ನಿಲ್ಸು ಪ್ರೇಮ, ಎಷ್ಟು ಹೊಡಿತಾ ಇದೆಯಾ ನೀನು ಅವಳಿಗೆ, ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ, ನನ್ನ ಕಣ್ಣು ಮುಂದೆ ಇಷ್ಟು ಹೊಡೆದು ರಂಪಾಟ ಮಾಡ್ತಿದ್ಯಲ್ಲ, ಮೊದಲಿನಿಂದ ಹೋಗು ಪ್ರೇಮ ನೀನು ಅಂತ ಕಲ್ಯಾಣಿ ಕಿರ್ಚ್ಕೊತಾರೆ. ಆವಾಗ ಶ್ರೀಧರ್ ಇದ್ದವರು, ಪ್ರೇಮ ಸಾಕು ಬಿಟ್ಬಿಡಮ್ಮ, ಇವಾಗ ಕೊಟ್ಟಿರೋದೇ ಸಾಕು ಬಿಟ್ಬಿಡಮ್ಮ ಅಂತ ಹೇಳ್ತಾರೆ. ಆಗ ಪ್ರೇಮ ಇದ್ದಳು, ನನ್ನ ಕೋಪ ಇನ್ನೂ ಕಮ್ಮಿ ಆಗಿಲ್ಲ, ಇನ್ನೊಂದು 2 ರೇಟ್ ಹೊಡೆದ್ರೆ ಕಮ್ಮಿ ಆಗುತ್ತೆ ಅಂತ ಹೇಳಿ, ನೋಡು ಸ್ನೇಹ, ನನ್ನ ಕುಟುಂಬದ ತಂಟೆಗೆ ಬಂದರೆ ಅಥವಾ ನಿನ್ನನ್ನು ಯಾರೋ ದಾಳವಾಗಿ ಉಪಯೋಗಿಸ್ಕೊತಾ ಇದ್ದಾರೆ ಅಂತ ಹೇಳ್ದಲ್ಲ, ಅವ್ರಿಗೂ ಹೇಳು, ಅವ್ರಿಗೂ ಇದೇ ಪರಿಸ್ಥಿತಿ, ಅವ್ಳಿಗೂ ಹಿಂಗೆ ಕೊಡೋದು ಅಂತ ಹೇಳು ಸರಿಯಾಗಿ ಕೆನ್ನೆ ಮೇಲೆ ಅಂತ ಹೇಳಿ ಇನ್ನೂ ಒಂದು ಕೆನ್ನೆ ಮೇಲೆ ಬಾರಿಸ್ತಾಳೆ. ಅಪ್ಪ ಇವಾಗ ಸಮಾಧಾನ ಆಯಿತು ಹೊಡೆದ್ಮೇಲೆ ನನಗೆ, ಅತ್ತೆ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರಲಿ ಅಂತ ಹೇಳಿ ಆಚೆ ಬರ್ತಾಳೆ. ಆಚೆ ಬಂದಮೇಲೆ ಪಂಚಮಿ ಕೂಡ ಅವಳು ಹಿಂದೆನೇ ಬರ್ತಾಳೆ. ಆಗ ಪ್ರೇಮ, ಪಂಚಮಿ ಈ ದರಿದ್ರ ಕೈ ಮುಟ್ಟಿ ಅವಳು ಕೈನ ಮುಟ್ಟು ನನ್ನ ಕೈಯೆಲ್ಲ ಹೊಲ್ಸಾಗೋಯ್ತು, ಸ್ವಲ್ಪ ನೀರು ಕೊಡು ಕೈ ತೊಳ್ಕೊತೀನಿ ಅಂತ ಕೈ ತೊಳ್ಕೊತಿರ್ತಾಳೆ. ಅಷ್ಟರಲ್ಲಿ ದಾಮಿನಿ ಕೂಡ ಆಚೆ ಬರ್ತಾಳೆ. ಆಚೆ ಬಂದು ಹೇಳ್ತಾ ಇದ್ದಾಳೆ, ನೀನು ತುಂಬ ಅತಿಯಾಗಿ ಆಡ್ತಾ ಇದೀಯಾ ಪ್ರೇಮ, ಒಳಗಡೆ ಎಲ್ಲರೂ ಇದ್ರು ಅಂತ ಸುಮ್ಮನೆ ಬಿಟ್ಟಿದ್ದೀನಿ ನಿನ್ನನ್ನು ಅಂತ ಹೇಳ್ತಾಳೆ. ಆಗ ಪ್ರೇಮ ಇದ್ದಳು, ಓಹೋ ಇದನ್ನೇ ಅತಿ ಆಯಿತು ಅಂದ್ಕೊಂಡ್ರೆ ಹೆಂಗೆ, ಇದಿನ್ನೂ ಶುರು ಅಷ್ಟೇ, ಈ ಪ್ರೇಮನ್ನ ನೀನು ಏನೋ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ, ಈ ಪ್ರೇಮನ್ನ ಫಸ್ಟು ಕೆಣ್ಕೋದಕ್ಕೆ ಮುಂಚೆ ಯೋಚನೆ ಮಾಡಬೇಕಾಗಿತ್ತು, ಈ ಕೆಣ್ಕಿ ನೋಡಿದ್ಯಾ ಈಗ ಏನಾಗುತ್ತೆ ಅಂತ ಪರಿಣಾಮ ನೋಡ್ತಾ ಇರು ನೀನು. ಈ ಪ್ರೇಮ ಬರೀ ಹೇಳೋದಕ್ಕಷ್ಟೇ ಪ್ರೇಮ, ಅವಳು ಕೋಪ ಬಂತು ಅಂದರೆ ಪ್ರಳಯ ಆಗೋಗುತ್ತೆ. ಹುಷಾರ್ ದಾಮಿನಿ, ನನ್ನ ವಿಷಯಕ್ಕೆ ನಮ್ಮ ಮನೆಯವ್ರ ವಿಷಯಕ್ಕೆ ಬಂದರೆ ಯಾವುದು ಸರಿ ಇರಲ್ಲ, ಹುಷಾರ್ ಅಂತ ಹೇಳಿ ಅವಳಿಗೆ ವಾರ್ನಿಂಗ್ ಮಾಡಿ ಅಲ್ಲಿಂದ ಪ್ರೇಮ ಹೊರಡ್ತಾಳೆ. ಹೊರಟ ಮೇಲೆ ಇಲ್ಲಿ ದಾಮಿನಿ ಕೋಪ ಮಾಡಿಕೊಂಡು ನಿಂತಿರ್ತಾಳೆ. ಮತ್ತೆ ಇಲ್ಲಿ ಮಹಾದೇವ್ಗೆ ಕಾಲ್ ಮಾಡ್ತಾಳೆ ಪ್ರೇಮ, ಹೇಗಿದ್ದೀರಾ ಮಹಾದೇವ್ ಅವರೇ, ಕಾವ್ಯ ಹೇಗಿದ್ದಾಳೆ ಅಂತ. ಆಗ ಮಹಾದೇವ್ ಹೇಳ್ತಾ ಇದ್ದಾನೆ, ಕಾವ್ಯಂಗೆ ಶಾನೆ ಜ್ವರ ಬಂದ್ಬಿಟ್ಟೈತೆ, ಏನು ಮಾಡೋದು, ಜ್ವರನೇ ಕಮ್ಮಿ ಆಗ್ತಾ ಇಲ್ಲ ಅಂತ ಹೇಳ್ತಾನೆ. ಆಗ ಪ್ರೇಮ ಇದ್ದಳು, ಸರಿ ಮಹಾದೇವ್ ಅವರೇ ನಾನು ಈಗಲೇ ಅಲ್ಲಿಗೆ ಬರ್ತೀನಿ ಅಂತ ಹೇಳಿ ಬರ್ತಾಳೆ. ಬಂದಮೇಲೆ ಮಹಾದೇವ್ PG ತೋರಿಸ್ತಾನೆ, ಇದೇ ಕಾವ್ಯನ PG, ಇದೇ ರೂಮು ಅಂತ. ಕಾವ್ಯ ಪ್ರೇಮ ಹೋಗ್ತಾ ಇರ್ತಾಳೆ ಡೈರೆಕ್ಟಾಗಿ. ಆಗ PG ಓನರು, ಯಾರಮ್ಮ ನೀನು ಹಿಂಗೆ ನುಗ್ತಾ ಇದೆಯಲ್ಲ, ಯಾರು ಬೇಕು ಕೇಳಬೇಕಲ್ವ ನೀನು ಅಂತ ಹೇಳ್ತಾರೆ. ಆಗ ಪ್ರೇಮ ಇದ್ದಳು, ಅದು ಅಲ್ಲಿ ಕಾವ್ಯ ಇದ್ದಾರಲ್ಲ ಅವ್ರ ಸ್ವಂತ ಅಕ್ಕ, ನಾನು ಪ್ಲೀಸ್ ಒಂಚೂರು ಬಿಡಿ ಅಂತ ಹೇಳ್ತಾರೆ. ಸರಿ ಅಂತ ಬಿಡೋದಕ್ಕೆ ಕಾವ್ಯನ ಕೇಳಿದ್ರೆ ಕಾವ್ಯ, ಅವ್ರು ಯಾರು ಅಂತಲೇ ನನಗೆ ಗೊತ್ತಿಲ್ಲ, ಪ್ಲೀಸ್ ಸರ್ ಬಿಡಬೇಡಿ ಅವ್ರನ್ನ ಒಳಗಡೆ ಅಂತ ಹೇಳ್ಬಿಡ್ತಾಳೆ. ಅದನ್ನು ಕೇಳಿ ಪ್ರೇಮಗೆ ತುಂಬ ಬೇಜಾರಾಗುತ್ತೆ. ಇದಿಷ್ಟು ಬಂದು ಇವತ್ತಿನ ಸಂಚಿಕೆ ಫ್ರೆಂಡ್ಸ್. ನಾಳಿನ ಸಂಚಿಕೆಗಾಗಿ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.